ಹರಿಯಾಣ ಮತ್ತು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಕಡೆಯಲ್ಲಿ ಇಂಡಿಯಾ ಬ್ಲಾಕ್ ಸಂಪೂರ್ಣವಾದಂತಹ ಮೇಲುಗೈಯನ್ನು ದಾಖಲಿಸಿಕೊಂಡಿರುವಂಥದ್ದು ಸ್ಪಷ್ಟ ಇದೆ. ಸುಮಾರು 50 ಕ್ಷೇತ್ರಗಳಲ್ಲಿ ಅವರು ಹಿಡಿತವನ್ನು ಸಾಧಿಸಿದ್ದಾರೆ. 51 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದ್ದಾರೆ. ಈ ಮೂಲಕವಾಗಿ ಸ್ಪಷ್ಟವಾದಂತಹ ಬಹುಮತದೊಂದಿಗೆ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಲಕ್ಷಣ ಗೋಚರಿಸ್ತಾ ಇದೆ. ಹರಿಯಾಣದಲ್ಲಂತೂ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಈ ಕ್ಷಣದಲ್ಲೂ ಕೂಡ ಇದ್ದೇ ಇದೆ. ಸುಮಾರು 20 ಮತಕ್ಷೇತ್ರಗಳಿಗೆ ಸಂಬಂಧಿಸಿದಂತೆಯೇ ಇಲ್ಲಿ ನಡೀತಾ ಇರುವಂತಹ ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ಯಾಕಂದರೆ ಕಾಂಗ್ರೆಸ್ 57ರವರೆಗೆ ಹೋಗಿದ್ದಾಗ BJP ಇದ್ದಿದ್ದು 30ಕ್ಕಿಂತ ಕಡಿಮೆ ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನು ಸಾಧಿಸಿತ್ತು. ಆದರೆ ಈಗ BJP 51 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದಾಗ ಕಾಂಗ್ರೆಸ್ 33 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಗೋಚರಿಸುತ್ತದೆ. ಅಂದರೆ ಇಲ್ಲಿ ನೇರವಾದಂತಹ ಹಣಾಹಣಿ ಎರಡೂ ಪಕ್ಷಗಳ ನಡುವೆ ಸಾಗ್ತಾ ಇರೋದು ಸುಮಾರು 20ರಿಂದ 25 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ನಡೀತಾ ಇದೆ. ಇದರಿಂದಾಗಿಯೇ ರಿಸಲ್ಟ್ ಯಾವ ಕಡೆಯೂ ಕೂಡ ವಾಲಬಹುದು. ಕಡೆಯ ಹಂತದವರೆಗೂ ಕೂಡ ಅಂದರೆ ಕಡೆಯ ಸುತ್ತಿನ ಮತ ಎಣಿಕೆಯ ತನಕನೂ ಕೂಡ ಇಲ್ಲಿ ರಿಸಲ್ಟನ್ನು ಅಂದಾಜಿಸುವಂಥದ್ದು ಕಷ್ಟ ಆಗುತ್ತೆ ಹರಿಯಾಣದ ಮಟ್ಟಿಗೆ ನಾವು ನೋಡ್ತಾ ಹೋದರೆ. ಯಾಕಂದರೆ 45 ಇಲ್ಲಿ ಮ್ಯಾಜಿಕ್ ನಂಬರ್, ಕರ್ನಾಟಕದ ರೀತಿಯಲ್ಲಿ 124 ಈ ರೀತಿ 113 ಸೀಟ್ಗಳು ಬೇಕು ಅನ್ನುವಂತಹ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿರುವಂಥದ್ದು 90 ಸೀಟ್ಗಳು. ಆ 90 ಸೀಟ್ಗಳಲ್ಲಿ 45-46 ಸೀಟ್ಗಳನ್ನು ದಾಟಿಸ್ಕೊಳ್ಬೇಕು ಅಂತೇಳಿ ಆದಾಗ ಸಹಜವಾಗಿಯೇ 100, 200, 500, 1000ದ ಮತಗಳ ಅಂತರದ ಗೆಲುವು ಸೋಲುಗಳು ನಿರ್ಣಯ ಆಗುವಂಥದ್ದು ಇದೆಯಲ್ಲ, ಇದು ಭಾಳ ನಿರ್ಣಾಯಕ ಆಗುತ್ತೆ. ಮತ್ತು ಇಲ್ಲಿರುವಂಥ ಹಿನ್ನಡೆಯೂ ಆಗೋದಿಲ್ಲ, ಮುನ್ನಡೆಯೂ ಆಗೋದಿಲ್ಲ ಅನ್ನುವಂಥದ್ದನ್ನು ರಿಸಲ್ಟ್ನ ಅಂತಿಮ ಹಂತದವರೆಗೂ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲದಿರುವಂತಹ ಪರಿಸ್ಥಿತಿ ಇದೆ. ಈಗ ಹರಿಯಾಣದಲ್ಲಿ ನಿಜಕ್ಕೂ ಒಂದು ದೊಡ್ಡ ಹಾವು ಏಣಿ ಆಟ ನಡೀತಾ ಇದೆ. 51 ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನು ಹೊಂದಿದೆ. 33 ಕಡೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಇತರೆ ಪಕ್ಷಗಳು 6 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಅದರಲ್ಲೂ ಕೂಡ ಕಳೆದ ಬಾರಿ ಉಪಮುಖ್ಯಮಂತ್ರಿಯಾಗಿ ಕೊಟ್ಟಂತಹ ಪಕ್ಷ JPPಗೆ ಈ ಬಾರಿ ಕೇವಲ ಶೂನ್ಯ ಸಾಧನೆ ಅದರದು ಆಗ್ತಾ ಇರುವಂಥದ್ದು, ಶೂನ್ಯ ಸಾಧನೆ ಅಂತೇಳಿ. ಅಂದರೆ ಇನ್ನೂ ಕೂಡ ಖಾತೆ ತೆರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ JJPಗೆ. ಇಂಥದ್ದೊಂದು ಪರಿಸ್ಥಿತಿ JJP ಬಂದು ನಿಂತಿದೆ. ಹಾಗೆಯೇ BJP 51 ಮತಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಕಾಂಗ್ರೆಸ್ 33 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. ಜಮ್ಮು ಕಾಶ್ಮೀರಕ್ಕೆ ಹೋದರೆ ಅಲ್ಲಿ ಇಂಡಿಯಾ ಬ್ಲಾಕ್ 49 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದರೆ BJP 27 ಕ್ಷೇತ್ರಗಳಲ್ಲಿ ಮುನ್ನಡೆ ಹೊಂದಿದೆ. ಒಂದು ಹಂತದಲ್ಲಿ BJP ವಾಪಸ್ ಅದು 23ಕ್ಕೆ ಕುಸಿದಿತ್ತು. ಈಗ ಮತ್ತೆ BJPಗೆ ಹೆಚ್ಚುವರಿ ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಗ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ. 27 ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನು ಹೊಂದಿದೆ. ಇಂಡಿಯಾ ಬ್ಲಾಕ್ 49 ಮತಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಗೋಚರಿಸ್ತಾ ಇದೆ. ಇಲ್ಲಿ ಅರುಣ್ ಅವರೇ, ಬಹಳ ಮುಖ್ಯವಾಗಿ ಜಮ್ಮು ಕಾಶ್ಮೀರದ ವಿಚಾರವಾಗಿ ಒಮರ್ ಅಬ್ದುಲ್ಲಾ ಅವರು ಹೇಳ್ತಾ ಇದ್ರು, ಇಲ್ಲಿಗ BJPಯವರು ಬೇರೆ ರೀತಿಯಾದಂಥ ಆಟವನ್ನು ಆಡದೇ ಇದ್ದರೆ ಸರ್ಕಾರವನ್ನು ನಾವು ರಚನೆ ಮಾಡ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಅವರು ಈ ಹಂತದಲ್ಲಿ ಇದ್ದಾರೆ, ರಿಸಲ್ಟನ್ನು ನೋಡ್ತಾ ಇರುವಂತಹ ಹಂತದಲ್ಲಿ. ಬಹುಶಃ 45-46 ಸೀಟ್ಗಿಂತ ಹೆಚ್ಚು ಇಂಡಿಯಾ ಬ್ಲಾಕ್ ಗಳಿಕೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಅವರಿಗೆ ಆಳ್ವಿಕೆ ನಡೆಸುವಂಥ ಬೇಕಾದಂಥ ಎಲ್ಲ ಅವಕಾಶಗಳು ಕೂಡ ಭಾಳ ಸುಲಲಿತವಾಗಿ ಆಗಿ ಹೋಗ್ಬೋದು ಅಂತ ಅನಿಸುತ್ತೆ. ಹೌದು, ಯಾಕಂದರೆ ಈಗ ಅವರಿಗೆ 46, 47 ಈ ಥರ ಬಂದರೆ ಒಂದು ಮೆಜಾರಿಟಿ ಮಾರ್ಕ್ 46 ಅದನ್ನು ಕ್ರಾಸ್ ಮಾಡುವಂಥ ಸಂದರ್ಭ ಇರುತ್ತೆ. ಮತ್ತು ಅದ್ರ ಜೊತೆಗೆ ನಿನ್ನೆ PDP ಪಕ್ಷ ಹೇಳಿದೆ ನಾವು NC ಅವರನ್ನು ಸಪೋರ್ಟ್ ಮಾಡ್ತೀವಿ ಅಂತ. ಅವರು ಏನಾದರೂ ಒಂದು 3-4-5 ಸೀಟ್ ತೊಗೊಂಡ್ರೆ ಅದು ಕೂಡ ಇವರ ಜೊತೆಗೆ ಬರುತ್ತೆ. ಸೊ ಹಾಗಾಗಿ ಅವರಿಗೆ ಆವಾಗ ಸರ್ಕಾರ ರಚನೆ ಮಾಡೋದು ಸುಲಭ ಆಗುತ್ತೆ. ಆದರೂ ಒಂದು ಅಂಶ ನಾವು ಇಲ್ಲಿ ಯಾವತ್ತೂ ಗಮನಿಸಬೇಕು, ಇದು ಕೇವಲ ಲೀಡ್ಸ್, ಇದು ರಿಸಲ್ಟ್ಸ್ ಅಲ್ಲ. ಸೊ ವಿ ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ದ್ಯಾಟ್. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಅನ್ಲೈಕ್ ಇನ್ ಹರಿಯಾಣ, ಇಲ್ಲಿ ಇಂಡಿಯಾ ಪಕ್ಷಗಳ ಒಂದು ಮೇಲುಗೈ ಕಾಣಿಸ್ತಾ ಇದೆ. ಬಹುಶಃ ಇದೇ ರೀತಿ ಮುಂದುವರೆದ್ರೆ ಅವರು ಸರ್ಕಾರ ಮಾಡೋದ್ರಲ್ಲಿ ಈಗ ಏನು ಡೌಟ್ ಕಾಣಿಸ್ತಾ ಇಲ್ಲ. ಹರಿಯಾಣದ ವಿಚಾರದಲ್ಲಿ ಏನು ಈ ರೀತಿಯಿಂದ ಟ್ರೆಂಡ್ ನೋಡ್ತಾ ಇರುವಾಗ ಬಹುಶಃ ಈಗ ನನಗನ್ಸುತ್ತೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಈಗ ಬ್ರೇಕ್ನಲ್ಲಿ, ಈ ಚಿಕ್ಕ ಪಕ್ಷಗಳು ಏನಿದೆ ಅಲ್ಲಿ 5 ಚಿಕ್ಕ ಪಕ್ಷಗಳು ಸ್ಪರ್ಧೆಗೆ ಇಳಿದಿದೆ. ಒಂದು JJP, ಹೌದು, ಆಮೇಲೆ INLD, BSP, ಆಮೇಲೆ ಚಂದ್ರಶೇಖರ್ ಆಜಾದ್ ಅವ್ರ ಪಾರ್ಟಿ, ಮತ್ತು ಫೈನಲಿ AP. ಸೊ ಈ 5 ಪಕ್ಷಗಳು ಎಷ್ಟು ಮತಗಳನ್ನು ಸ್ಟಿಲ್ ತಮ್ಮ ಹತ್ರ ಇಟ್ಕೊಂಡಿದ್ದಾವೆ ಅದ್ರ ಮೇಲೆ ಬಹುಶಃ ಈ ಎಲೆಕ್ಷನ್ ರಿಸಲ್ಟ್ ನಿರ್ಧಾರ ಆಗುತ್ತೋ ಅನ್ನೋದು. ಯಾಕಂದರೆ 500ರಿಂದ 2000, 3000 ಈ ಡಿಸ್ಟೆನ್ಸಲ್ಲಿ ಏನು ಮಾರ್ಜಿನಲ್ಲಿ ಏನು ಚುನಾವಣೆಗಳು ಡಿಸೈಡ್ ಆಗಬಹುದು, ಇದ್ರ ಮೇಲೆ ಫೈನಲ್ ರಿಸಲ್ಟ್ ಅವಲಂಬಿತ ಆಗಿರಬಹುದೋ ಏನೋ ಅಂತ ಅನ್ಸುತ್ತೆ. ಈಗ ಮೇಲೆ ಕೆಳಗೆ ಹೋಗ್ತಿರೋದಕ್ಕೆ ಬಹುಶಃ ಮುಖ್ಯ ಕಾರಣ ಇದೇ ಆಗಿರ್ಬೋದು. ಯಾಕಂದರೆ ನಾವು ನೋಡ್ತಾ ಇದ್ದೀವಿ JJPಗೆ 0 ಸೀಟ್ಗಳು ಈಗಲೂ ಬಂದಿದೆ. ಬಟ್ 0 ಸೀಟ್ ಬಂದಿರ್ಬೋದು, ಆದರೆ ಅವ್ರದ್ದು ಮತಗಳು ಎಷ್ಟು, ಅವರಿಂದ ಯಾರಿಗೆ ಮತಗಳು ಹೋಗಿರ್ಬೋದು. ಯಾಕಂದರೆ ಲಾಸ್ಟ್ ಟೈಮು
15 ಸೀಟ್ ಬಂದಿತ್ತು ಮತ್ತು ಅವ್ರದ್ದು ವೋಟ್ ಶೇರ್ ವಾಸ್ ಮೋರ್ ದೆನ್ 10%. ಹಾಗಾಗಿ ಅವ್ರ ಹತ್ರ ಚೌಟಾಲ ಕಳೆದ ಬಾರಿ ಒಬ್ಬ ಪ್ರಾಮಿನೆಂಟ್ ಲೀಡರ್ ಆಗಿ ಎಮರ್ಜ್ ಆಗ್ತಾ ಇದ್ದಾರೇನೋ ಅನ್ನುವಂಥ ರೀತಿಯಿಂದ ಒಂದು ಭರವಸೆಯನ್ನು ಹುಟ್ಟು ಹಾಕಿದ್ರು ಕಳೆದ ಬಾರಿಯ ಚುನಾವಣೆಯ. ಆದರೆ ಅವರು ತಗೊಂಡಂಥ 5 ವರ್ಷಗಳಲ್ಲೇ ಈ ರೀತಿಯಾದಂತಹ ಕುಸಿತ ನೋಡಿದ್ರೆ ಬಹುಶಃ ದಿ ಡೇ ಅವರು ಯಾವಾಗ BJPಗೆ ಸಪೋರ್ಟ್ ಮಾಡಿದ್ರು ಬಹುಶಃ ಅವತ್ತಿನ ದಿನವೇ ಅವರು ಡಿಕ್ಲೈನ್ ಶುರುವಾಯಿತು. ಇನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅಲ್ಲಿ ಅಲ್ಲಿ ಇವರು ಜಾಟ್ ಜಾಸ್ತಿ ಸಪೋರ್ಟ್ ಮಾಡ್ತಾಯಿದ್ರು. ಜಾಟರು ಹೆಚ್ಚಾಗಿ ರೈತಾಪಿ ವರ್ಗದವರು. ಅಲ್ಲಿ ಫಾರ್ಮರ್ಸ್ ಅಜಿಟೇಷನ್ ಆಯಿತು, ರೈತರ ಒಂದು ಚಳುವಳಿ ಭಾಳ ದೊಡ್ಡ ರೀತಿಯಲ್ಲಿ ಆಯಿತು. ಅದಕ್ಕೆ ಇವರು ಸಪೋರ್ಟ್ ಮಾಡಲಿಲ್ಲ. ಇದ್ರ ಬದಲಿಗೆ ಯಾರು ಸಪೋರ್ಟ್ ಈಗ BJP ಆ ಕಾಯ್ದೆನ ತಂದರು ಅವ್ರ ಜೊತೆಗೆ ಕೈ ಜೋಡಿಸಿ ಅಧಿಕಾರನ ಅನುಭವಿಸಿದರು. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದರು. ಸೊ 4 ವರ್ಷ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿಬಿಟ್ಟು ಯಾವಾಗ ತಾನು ತುಂಬ ಅನ್ಪಾಪ್ಯುಲರ್ ಆಗ್ತಾ ಇದ್ದೀನಿ BJP ಜೊತೆಗೆ ಹೋಗಿದ್ದರಿಂದ ಅಂತ ಅನ್ನಿಸ್ತು, ರಾಜೀನಾಮೆ ಕೊಟ್ಟರು. ಪಕ್ಷ ಹೊರಬಂತು ಮೈತ್ರಿಕೂಟದಿಂದ. ಸೊ ಆವಾಗ ಅವರಿಗೆ ಬಹುಶಃ ಗೊತ್ತಾಗಿತ್ತು ನನ್ನ ಸ್ಥಿತಿ ಇದೇನೆ ಅಂತ. ಸೊ ಹಾಗಾಗಿ ನಮಗೆ ಈಗ ಕಾಣಿಸ್ತಾ ಇದೆ ಅವರಿಗೆ ಸೀಟ್ ಯಾವುದು ಬರೋದು ಬಹುಶಃ ಕಷ್ಟ. ಆದರೆ ವೋಟ್ ಶೇರ್ ಎಷ್ಟಿದೆ ಅದು ಡಿಪೆಂಡ್ ಆಗುತ್ತೆ. ಅವರು ಯಾವುದು ಉಚ್ಚಿಲ ಕಲಾನ್ ಅನ್ನೋ ಒಂದು ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಅಲ್ಲೇ ಕೂಡ ಅವ್ರು ಬಹುಶಃ ಸೋಲು ಕೂಡ ಆಗ್ತಾ ಇದೆ. 3 ಅಥವಾ 4ನೇ ಸ್ಥಾನಕ್ಕೆ ಅವ್ರನ್ನ ತಳ್ಬೋದು ಅಂತ ಜನ ನಿರೀಕ್ಷೆ ಮಾಡ್ತಾಯಿದ್ದಾರೆ. ಆ ಥರನೂ ಆಗ್ಬೋದು. ಸೊ ಭಾಳ ಹೀನಾಯ ಪರಿಸ್ಥಿತಿಯಲ್ಲಿ ಅದು ಇದೆ. ಸೊ ಎಲ್ಲ ಪಕ್ಷಗಳದ್ದು ಬಹುಶಃ ಇದೇ, ಎಲ್ಲ ಚಿಕ್ಕ ಪಕ್ಷಗಳದ್ದು ಒಂದು ರೀತಿ ಇದೇ ಸ್ಥಿತಿ ಅಂತ ಅನಿಸುತ್ತೆ. ಆದರೆ ವೋಟ್ಗಳು ಅವರು ಎಷ್ಟು ತೊಗೊಳ್ತಾರೆ, ಅವರಿಂದ ಬೇರೆ ಪಕ್ಷಗಳು ಹಿಂದೆ ಅವ್ರ ಹತ್ರ ಎಷ್ಟು ವೋಟ್ಸ್ ಇತ್ತು ಅದನ್ನು ಬೇರೆ ಪಕ್ಷಗಳು ಎಷ್ಟು ತೊಗೊಳ್ತವೆ, ಬಹುಶಃ ಅದ್ರ ಮೇಲೆ ಹರಿಯಾಣ ಚುನಾವಣೆ ನಿರ್ಧಾರ ಆಗ್ಬೋದೋ ಏನೋ. ಹರಿ, ಈಗ ನೋಡಿ, ನನ್ನ ಪಾರ್ಟಿ ಆಫೀಸಿಂದ ಕಳಿಸಿರುವ ಮಾಹಿತಿ ಪ್ರಕಾರ 20 ಸೀಟುಗಳಲ್ಲಿ ಹರಿಯಾಣದ 20 ಸ್ಥಾನಗಳಲ್ಲಿ BJPಗೂ ನಮಗೂ ಇರ್ತಕ್ಕಂಥ ಅಂತರ 2000, 20 ಸ್ಥಾನ. ಹಾಗೆ 1000 ವೋಟುಗಳ ಅಂತರದಲ್ಲಿ 10 ಸ್ಥಾನ ಇದೆ. ಆಮೇಲೆ 500 ವೋಟು 76, 25 ಈ ರೀತಿ ಒಂದು 4-5 ಸೀಟ್ ಇದೆ. ಅಂದರೆ ಗಣನೀಯ ಪ್ರಮಾಣದ ಸೀಟುಗಳು. ಯಾಕಂದರೆ ಪುಟ್ಟ ರಾಜ್ಯ ಅದು. ಅತ್ಯಂತ ಕಡಿಮೆ ಒಂದು ಹಣಾಹಣಿ ಇರ್ತಕ್ಕಂಥದ್ರಿಂದ ಅರುಣ್ ಅವರ ಮತ್ತು ನಿಮ್ಮ ಒಂದು ಅಬ್ಸರ್ವೇಷನ್ ಜೊತೆ ನನ್ನ ಸಹಮತ ಇದೆ. ಕೊನೆಯ ಹಂತದಲ್ಲಿ ಗೆಲ್ಲುವಂತಕ್ಕಂಥದ್ದು 1 ಆಗಿರಲಿ 10 ಆಗಿರಲಿ. ಸೊ ಮಾರ್ಜಿನ್ ಇನ್ ಸ್ಪೈಟ್ ಆಫ್ BJPಯ ಎಲ್ಲ ಕುತಂತ್ರ, ಪ್ರೆಷರ್ ಪಾಲಿಟಿಕ್ಸು, ಸರ್ಕಾರಿ ಯಂತ್ರದ ದುರುಪಯೋಗ, ಮತ್ತು ಕೇಂದ್ರ ರಾಜ್ಯಗಳಿಗೆ ತಾರತಮ್ಯ, ಮತ್ತು ಅದರ ಜೊತೆಗೆ ಪೊಲಿಟಿಕಲ್ ಒಂದು ಆನ್ಸ್ಲಾಟ್ ಏನಿದೆ ನಾಯಕತ್ವದ ಮೇಲೆ. ನಾನು ಒಂದೇ ರಾಜ್ಯ ಅಂತ ಹೇಳ್ತಾ ಇಲ್ಲ. ನೀವು ಕಳೆದ 10 ವರ್ಷಗಳಲ್ಲಿ ಎಲ್ಲ ರಾಜ್ಯ RJD ಪಾರ್ಟಿ ಇರಬಹುದು, ನಿತೀಶ್ ಅವ್ರನ್ನ ಯಾವ ರೀತಿ ದಬಾವಣೆ ಮಾಡಿ ಮಣಿಸಿದ್ದು, ಆಪ್ನವ್ರನ್ನ ಜೈಲ್ಗೆ ಹಾಕ್ತಕ್ಕಂಥದ್ದು, ನಾನು ಚರ್ಚೆಗೆ ಹೋಗೋದಿಲ್ಲ, ಎಲ್ಲವೂ ಪಬ್ಲಿಕ್ ಡೊಮೇನಲ್ಲಿದೆ. ಬಲಪ್ರಯೋಗವನ್ನು ಮಾಡಿ ಡೆಮಾಕ್ರಸಿಯನ್ನು ಹೈಜಾಕ್ ಮಾಡಬಹುದು, ಬಲಪ್ರಯೋಗವನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ನಾವು ಪಡಿಬಹುದು ಅಂತಕ್ಕಂಥದ್ದು ಭಾರತದಲ್ಲಿ ನಡೆಯೋದಿಲ್ಲ. ಇದು ಬಹು ಸಂಸ್ಕೃತಿಯ, ಬಹು ಪ್ರಾದೇಶಿಕ ವೈಶಿಷ್ಟ್ಯ ಇರ್ತಕ್ಕಂಥ ಭಾರತದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾಗಳ ಕಾರಣದಿಂದ ಇವತ್ತಿಗೂ ಕೂಡ ಧ್ವನಿಯನ್ನು ಎಷ್ಟು ಕಷ್ಟಪಟ್ಟು ಸ್ವಾತಂತ್ರ್ಯವನ್ನು ಗಳಿಸಿದ್ದೀವಿ. ಯಾರಿಗಾದ್ರೂ ಬರಲಿ, ಈಗ BJP ಒಳ್ಳೆಯ ರೀತಿಯಲ್ಲಿ ಅಧಿಕಾರಕ್ಕೆ ಬಂದರೆ ನಾವ್ಯಾರು ಅಲ್ಲ ತಡಿಲಿಕ್ಕೆ. ಆದರೆ ಅವ್ರು ನಡ್ಕೊಂಡಿರೋದೆಲ್ಲವೂ ಪಬ್ಲಿಕ್ ಡೊಮೇನಲ್ಲಿದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಹೇಳಿಕೊಂಡಂಥ ರೀತಿಯಲ್ಲಿ, ಬೋಸ್ಟ್ ಮಾಡಿಕೊಂಡಂಥ ರೀತಿಯಲ್ಲಿ ಪ್ರಧಾನಿಗಳು ಇವತ್ತಿಗೂ ಬಂದು ಒಂದು ಪಬ್ಲಿಕ್ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಿತ್ತು. ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಎಷ್ಟು ಸಲ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ರಾಹುಲ್ ಗಾಂಧಿ ಮಾಡ್ತಾರೆ, ಮನಮೋಹನ್ ಸಿಂಗ್ ಮಾಡಿದ್ರು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವರು ಕೂಡ ನನಗನ್ಸೋದು ಪಂಜರದ ಗಿಳಿ ಅಂಥೇಳಿ. ನರೇಂದ್ರ ಮೋದಿಯವರು ಕೂಡ ಯಾರೋ ಕೀ ಕೊಟ್ಟ ಬೊಂಬೆಯ ರೀತಿಯಲ್ಲಿ ಇನ್ಯಾರೋ ನಡೆಸ್ತಾ ಇದ್ದಾರೆ. ಕಳೆದ ಸಾರಿ ಕೂಡ ಅವರಲ್ಲಿ ಸಂಘಟನಾತ್ಮಕ ವಿಚಾರದಲ್ಲಿ ಮೋದಿಯವರ ನಾಯಕತ್ವದ ಬಗ್ಗೆನೇ ಅಲ್ಲಿ ಯಾಕಂದರೆ ನಮ್ಮ ಬಗ್ಗೆ ಮಾತಾಡಿದ್ರು ಅವರು, ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ತಮ್ಮ ಡಿಬೇಟಲ್ಲಿ. ನಾಯಕತ್ವದ ನಡುವೆ ಒಂದು ಜಗ್ಗಿ ಕುಸ್ತಿ ಮಾಡ್ತಕ್ಕಂಥದ್ದು, ಡಿವೈಡ್ ಆ್ಯಂಡ್ ರೂಲ್ ಬ್ರಿಟಿಷ್ನವ್ರು ಮಾಡ್ತಾಯಿದ್ರು, ಇವತ್ತು BJP ಮಾಡ್ತಾಯಿದ್ರು. ಅದು ಒಳ್ಳೆಯದಲ್ಲ, ರಾಜಕೀಯ ಮೌಲ್ಯಗಳಲ್ಲಿ ಅದು ಒಳ್ಳೆಯದಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ಖಂಡಿತ ಸ್ವಲ್ಪ ಕಷ್ಟಕಾಲ ಇರಬಹುದು. ರಾಹುಲ್ ಗಾಂಧಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಇವತ್ತು ನಮ್ಮ ಖರ್ಗೆಜಿಯವರು ಆ ಒಂದು ಹಿರಿತನದ ವಯಸ್ಸಿನಲ್ಲೂ ಕೂಡ, ಸೋನಿಯಾ ಗಾಂಧಿಯವರ ಆರೋಗ್ಯದ ಒಂದು ಏರುಪೇರಿನಲ್ಲೂ ಕೂಡ ವಿ ಆರ್ ಸ್ಟ್ರಗಲಿಂಗ್. ಇವತ್ತು ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಕೂಡ ಸಂಘಟನಾತ್ಮಕ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಪ್ರತಿ ರಾಜ್ಯಗಳಲ್ಲಿ ನಮ್ಮ ನಾಯಕತ್ವ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ತಾವು ಜಮ್ಮು ಕಾಶ್ಮೀರದ ಬಗ್ಗೆ ಹೇಳುವಾಗ
ಅವ್ರಿಗೆ ಆ ರೀತಿ ನೈತಿಕವಾದ ಸೈದ್ಧಾಂತಿಕ ಗೆಲುವು ಬೇಕಾಗಿದ್ದರೆ ಜಮ್ಮು ಕಾಶ್ಮೀರದಲ್ಲಿ ಅದು ಕಾಣಬೇಕಾಗಿತ್ತು. ಯಾವ ಮಟ್ಟದ ಬಲಪ್ರಯೋಗ ಮಾಡಿದ್ದು, ಡಿವಿಷನ್ ಮಾಡಿದ್ದು, ಅವರನ್ನೆಲ್ಲ ಸೆರೆವಾಸಕ್ಕೆ ಹಾಕಿದ್ದು, ರಾಜ್ಯದ ಸ್ಥಾನಮಾನವನ್ನು ಒಂದು ಕಿತ್ತು ಹಾಕಿದ್ದು, ಮತ್ತು LGಗಳ ಮೂಲಕ ಇಡೀ ಆಡಳಿತ, ಯಾಕಂದರೆ ಅದು ಸೂಕ್ಷ್ಮವೂ ಇರೋದ್ರಿಂದ ನಾವು ಕೂಡ ದೇಶದ ಹಿತಕ್ಕೆ ವಿಚಾರ ಬಂದಾಗ ನಾವು ಹೊರಗಡೆ ಕಾಂಗ್ರೆಸ್ ಯಾವತ್ತೂ ಕೂಡ ಪೊಲಿಟಿಕಲ್ ಗೈನ್ಗಿಂತ ರಾಷ್ಟ್ರದ ಹಿತ ಮುಖ್ಯ ಆಗುತ್ತೆ. ನಾವು ಅದನ್ನು ನಮ್ಮ ಲಕ್ಷ್ಮಣ ರೇಖೆಯನ್ನು ದಾಟಿ ನಾವು ಹೋಗಿಲ್ಲ. ಒಳಗಡೆ ತುಂಬ ವಿಚಾರಗಳು ಮಾತನಾಡ್ತಕ್ಕಂಥದ್ದಿದೆ. ಆದರೆ ದೇಶಕ್ಕೆ ಒಳ್ಳೆಯದಾಗಲಿ, ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಯಾವುದೇ ಒಂದು ಪಕ್ಷಗಳ ಅಧಿಕಾರಕ್ಕೆ ಬರಲಿ. ಬಟ್ ನನಗೀಗಲೂ ನಂಬಿಕೆ ಇದೆ ಹರಿಯಾಣದಲ್ಲಿ ಒಂದು ಸರಳವಾದ ಬಹುಮತ ಬರಬಹುದು ಅಂತ. ಯಾಕಂದರೆ 34 ಸೀಟುಗಳಲ್ಲಿ ಕಡಿಮೆ ಅಂತರದಲ್ಲಿ ಪೈಪೋಟಿ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.